ನಮ್ಮೂರಿನ ಸ್ಪೆಷಲ್ ಮೂಡೆ ಇಡ್ಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ ಹಾಗೂ ತುಂಬ ಸಿಂಪಲ್ ಕೂಡ. ನಮ್ಮೂರಲ್ಲಿ ಇದು ಫೇಮಸ್ ಇಡ್ಲಿ. ಹಬ್ಬ ಹರಿದಿನ ಬಂದರೆ ಮಾಡೇ ಮಾಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇಡಿಯಾದ ಉದ್ದಿನನ್ನು ನೆನೆಸಿದ್ದೆ ನಾನು, ಅಂದರೆ ಅದಕ್ಕೆ ಸಿಪ್ಪೆ ಕೂಡ ಇದೆ. ಹಾಗೆ ಅವಲಕ್ಕಿ ಕೂಡ ನೆನೆಸಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಡ್ಲಿ ಅಕ್ಕಿ ಕೂಡ ನೆನೆಸಿದ್ದೆ. ಇದೆಲ್ಲ ಟೋಟಲ್ ಒಂದು 4 ಅವರ್ ನೆಂದಿದೆ. ಅವಲಕ್ಕಿನ ಬಿಟ್ಟು, ಅವಲಕ್ಕಿ ಹಾಗೆ ನೆನೆಸ್ಕೊಂಡ್ರೆ ನಡೆಯುತ್ತೆ. ನಂತರದಲ್ಲಿ ಫಸ್ಟಿಗೆ ಇಲ್ಲಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು. ನಿಮ್ಮ ಹತ್ರ ಗ್ರೈಂಡರ್ ಇತ್ತು ಅಂದರೆ ರುಬ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಬಾಳೆ ಎಲೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕೋದ್ರಿಂದ ಬಾಳೆ ಎಲೆಯಲ್ಲಿ ಹರಿಬಾರ್ದು ಮತ್ತು ಹರಿದು ಹೋಗಬಾರ್ದು ಹೊರಗಡೆ. ಆದ್ದರಿಂದ ಈ ರೀತಿಯಾಗಿ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ನಂತರದಲ್ಲಿ ಸಪ್ರೇಟಾಗಿ ಇಲ್ಲಿ ಅಕ್ಕಿನ ನೆನೆಸಿದ್ವಲ್ಲ, ಅದನ್ನು ಕೂಡ ಇಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಉದ್ದಿನಬೇಳೆ ಅವಲಕ್ಕಿ ರುಬ್ಬಿರೋದನ್ನು ಮತ್ತು ಅಕ್ಕಿನ ರುಬ್ಬಿರೋದನ್ನು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಇನ್ನೂ ಗಟ್ಟಿ ಇದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಆದರೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಹರಿದು ಹೋಗಬಾರ್ದು, ಅಂದರೆ ಹಾಕಿದಾಗ ಹೊರಗಡೆ ಎಲ್ಲ ಬರಬಾರ್ದು. ಇದನ್ನು ಓವರ್ನೈಟ್ ಬಿಟ್ಟಿದ್ದೀನಿ. ಹಾಗೂ ನಮ್ಮ ಮನೆಯಿಂದ ತಂದಿರುವಂತಹ ಬಾಳೆ ಎಲೆಗಳು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ನಾನು ಕೆಸುವಿನ ಎಲೆನ ಹರಿಬೇಕಾದ್ರೆ ಇಲ್ಲಿ ನಾನು ಬಾಳೆ ಎಲೆ ಕೂಡ ತಗೊಂಡಿದ್ದೀನಿ. ನಾನು ನಾಳೆ ಇಡ್ಲಿ ಮಾಡಿ ತೋರಿಸ್ತೀನಿ ಬಾಳೆ ಎಲೆಯಲ್ಲಿ ಅಂತ. ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ದೀರಾ ಆ ವಿಡಿಯೋಗೆ. ನೋಡಿ, ನಮ್ಮ ಮನೆಯ ಒಂದು ಬಾಳೆ ಎಲೆಗಳನ್ನು ತಂದಿದ್ನಲ್ಲ, ನಮ್ಮ ಮಾವನೊಂದು ಈ ರೀತಿ ಸುತ್ತಕೊಟ್ಟಿದ್ರು. ಅದನ್ನು ತಂದುಬಿಟ್ಟು ಈ ರೀತಿ ನಾನು ಅದರ ಮಧ್ಯದಲ್ಲಿರುವ ಒಂದು ದಂಡನ್ನು ತೆಗಿತಾ ಇದ್ದೀನಿ. ನಂತರದಲ್ಲಿ ಇದೇ ಒಂದು ಬಾಳೆ ಎಲೆ ಬಳ್ಳಿ ಇರುತ್ತಲ್ವ, ಅದರಲ್ಲಿ ನಾವು ಇದನ್ನು ಕಟ್ಟಬೇಕಾಗುತ್ತೆ. ನೋಡಿ, ಅದ್ರ ಬಳ್ಳಿ ಇರುತ್ತಲ್ವ, ನಾವು ಹೂಗಳು ಕಟ್ಟೋಕ್ಕೆಲ್ಲ ಇದನ್ನು ಯೂಸ್ ಮಾಡೋದು. ದಾರಗಳನ್ನು ಅಷ್ಟಾಗಿ ಯೂಸ್ ಮಾಡ್ತಿದ್ದಿಲ್ಲ. ಹಾಗೂ ಬಾಳೆ ಎಲೆನ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಂತರ ಇದನ್ನು ಸ್ವಲ್ಪ ನಾವು ಊರಲ್ಲಾದರೆ ಇದನ್ನು ಹಾಗೆ ಬೆಂಕಿಯಲ್ಲಿ ಇದನ್ನು ಸ್ವಲ್ಪ ಸುಡ್ತಾ ಇದ್ವಿ. ಅಂದರೆ ಮೇಲ್ಗಡೆ ಸ್ವಲ್ಪ ಇಟ್ಬಿಟ್ರೆ ಅದು ಒಂದು ಮೆತ್ತಗಾಗುತ್ತೆ. ಇಡ್ಲಿ ಕಟ್ಟೋದಕ್ಕೆ ನೋಡಿ, ಮಡ್ಚೋಕ್ಕೂ ಕೂಡ ಈಸಿ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಬಾಡಿಸ್ಕೊಂಡು ಬಂದಿದ್ದೀನಿ. ಈಗ ಇಡ್ಲಿ ಕೂಡ ಚೆನ್ನಾಗಿ, ಅಂದರೆ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಕುದಿದು ಬಂದಿದೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈಗ ಮೂಡೆ ಕಟ್ಟೋಣ. ನೋಡಿ, ಎಲೆಗಳು ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ನೀವು ಹಾಗೆ ಅಂದರೆ ಅದನ್ನು ಬಿಸಿ ಮಾಡ್ದೇ ನೀವು ಮೂಡೆ ಕಟ್ಟೋಕ್ಕೆ ಬರೋದಿಲ್ಲ, ಯಾಕಂದರೆ ಹರಿದೋಗ್ಬಿಡುತ್ತೆ ಎಲೆ. ಆದ್ದರಿಂದ ಈ ರೀತಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಬಾಳೆ ಬಳ್ಳಿ ಇತ್ತಲ್ಲ, ಅದನ್ನೇ ಈ ರೀತಿಯಾಗಿ ಟೈಟಾಗಿ ಕಟ್ಟಬೇಕು. ಹರಿಯೋದಿಲ್ಲ, ಇದು ಬಳ್ಳಿಗಳು ತುಂಬ ಗಟ್ಟಿ ಇರುತ್ತೆ. ಹೂಗಳು ಕಟ್ಟೋದು ನೀವು ನೋಡಿರ್ಬೋದು. ಅಂದರೆ ಉತ್ತರ ಕನ್ನಡ ಸೈಡು, ಅಂದರೆ ಯಲ್ಲಾಪುರ ಆಗಲಿ, ಗೋಕರ್ಣ, ಹೊನ್ನಾವರ, ಈ ಕಡೆ ಮಂಗಳೂರು, ಉಡುಪಿ ಈ ಸೈಡೆಲ್ಲ ಇದೇ ಒಂದು ಬಳ್ಳಿಗಳನ್ನು ಯೂಸ್ ಮಾಡಿಕೊಂಡು ಹೂಗಳನ್ನು ಕಟ್ತಾರೆ. ಇಲ್ಲಿ ನೋಡಿ, ಕೆಳಗಡೆ ನಾನು ಈ ಒಂದು ಬಳ್ಳಿನ ಯೂಸ್ ಮಾಡ್ಕೊಂಡು ಕಟ್ಟಿದ್ದೀನಿ. ಈಗ ಮಧ್ಯದಲ್ಲಿ ಹೊಟ್ಟೆ ಇತ್ತಲ್ಲ, ಅದಕ್ಕೆ ನಾವು ಇಡ್ಲಿ ಹಿಟ್ಟು ಮಾಡಿದ್ವಲ್ಲ, ಅದೇ ಹಿಟ್ಟನ್ನು ತುಂಬ್ತಾ ಇದ್ದೀನಿ. ಇಡ್ಲಿ ಹಿಟ್ಟೇನು ಸಪ್ರೇಟ್ ಇಲ್ಲ, ನೀವು ಹೇಗೆ ಮಾಡ್ತೀರೋ ಅದೇ ಇಡ್ಲಿ ಹಿಟ್ಟನ್ನೇ. ನಂತರದಲ್ಲಿ ಇದನ್ನು ತುಂಬಿಟ್ಟು ನೋಡಿ, ಇಲ್ಲಿ ಮೇಲುಗಡೆ ಕೂಡ ಅದೇ ಬಾಳೆ ಬಳ್ಳಿನ ಯೂಸ್ ಮಾಡಿಕೊಂಡು ಗಟ್ಟಿಯಾಗಿ ಗಂಟನ್ನು ಹಾಕಿದ್ರೆ ಮುಗಿತು. 1-2 ಗಂಟೆ ಹಾಕಿದ್ರೆ ಆಯ್ತಷ್ಟೇ. ನೋಡಿ, ಈ ರೀತಿ ಗಂಟುಗಳನ್ನು ಹಾಕಿಬಿಟ್ಟು ಈ ರೀತಿ ಮೂಡೆಗಳನ್ನು ನಾವು ತಯಾರು ಮಾಡ್ಕೋಬೇಕು. ಕೆಲವೊಬ್ಬರು ದೊಡ್ಡ ದೊಡ್ಡ ಮೂಡೆಗಳನ್ನು ಮಾಡ್ತಾರೆ. ಒಂದು ಇಡ್ಲಿ ಕೂಡ ತಿನ್ನೋಕ್ಕಾಗೋದಿಲ್ಲ, ಅಷ್ಟು ದೊಡ್ಡದು ಮಾಡ್ತಾರೆ. ನಾನು ಮೀಡಿಯಮ್ ಆಗಿ 2 ಇಡ್ಲಿ ತಿನ್ಬೋದು ಆರಾಮಾಗಿ. ಈ ರೀತಿಯಾಗಿ ಮೀಡಿಯಮ್ ಆಗಿ ಮಾಡಿ ಈ ರೀತಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಒಂದು ಇಡ್ಲಿ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಇಡ್ತಾ ಕೂಡ ಹೋಗ್ಬೋದು. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ನಾನು ಬಿಸಿ ಮಾಡೋಕ್ಕೂ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆನ. ನೋಡಿ, ಈ ರೀತಿಯಾಗಿ ಈಸಿ ಕಟ್ಟೋದು, ಏನು ತೊಂದರೆ ಇಲ್ಲ. ನಾವು ಬಿಸಿ ಮಾಡಿರ್ತೀವಲ್ಲ, ಎಲೆನ ಬಾಡಿಸ್ಕೊಂಡಿರ್ತೀವಲ್ಲ, ತೊಂದರೆ ಆಗೋದಿಲ್ಲ, ಕಟ್ಟೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಹೊಟ್ಟೆನ ಮಾಡ್ಕೊಂಡಿದ್ದೀನಿ. ಆದಷ್ಟು ತೂತು ಇಲ್ಲದೇ ರೀತಿಯಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ಹಿಟ್ಟು ಹಾಕಿದಾಗ ಹೊರಗಡೆ ಬಂದುಬಿಡುತ್ತೆ ಹಿಟ್ಟು. ಆದ್ದರಿಂದ ನೋಡಿ, ಇದೇ ರೀತಿಯಾಗಿ ಮೇಲ್ಗಡೆ ಕೂಡ ಈ ರೀತಿ ಇಟ್ಬಿಟ್ಟು ಕಟ್ಟಿದ್ರಾಯಿತು. ಮತ್ತೇನಂದರೆ ಸ್ವಲ್ಪ ಇದಕ್ಕೆ ಇಬ್ಬರು ಇದ್ದರೆ ಚೆನ್ನಾಗಿ ಹಿಟ್ಟಾಕೋಕ್ಕೆ, ಇಟ್ಕೊಳ್ಳೋಕ್ಕೆ. ಯಾಕಂದರೆ ಇಲ್ಲಿ ಸಣ್ಣದು ಮಾಡಿರೋದ್ರಿಂದ ಒಬ್ಬರೇ ಕಟ್ಬೋದು. ಸ್ವಲ್ಪ ದೊಡ್ಡದು ಮಾಡ್ತೀರಾ ಅಂದರೆ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಒಬ್ಬರು ಇಟ್ಕೊಂಡ್ರೆ ಒಬ್ಬರು ಹಿಟ್ಟಾಕಿ ಕಟ್ಬೋದು, ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲನೂ ಕಟ್ಕೊಂಡ್ಬಂದಿದ್ದೀನಿ. ಒಂದು 6-7 ಮಾಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈ ರೀತಿಯಾಗಿ ಇಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಟ್ಟೆ ಇಡ್ಲಿ ಮಾಡಿದ್ನಲ್ಲ, ಹಲಸಿನ ಹಣ್ಣಿನ ಒಂದು ಎಲೆಯ ಕೊಟ್ಟೆ ಇಡ್ಲಿ, ಅದೇ ರೀತಿ ಇಲ್ಲಿ ಒಂದು ಮೂಡೆ ಇಡ್ಲಿ, ಅಂದರೆ ಬಾಳೆ ಎಲೆಯಲ್ಲಿ ಹಾಕಿ ಕಟ್ಟುವಂಥದ್ದು ಹಾಕಿದ್ದೀನಿ. ನಂತರದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಕಿದ್ದು ಬೇಯೋಕ್ಕೆ, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ. ಒಂದು ಅರ್ಧ ಗಂಟೆ ಆದರೂ, ಅರ್ಧ ಮುಕ್ಕಾಲು ಗಂಟೆ ಆದರೂ ಬೇಕಾಗುತ್ತೆ. ನಂತರದಲ್ಲಿ ಮಧ್ಯದಲ್ಲಿ ಸ್ವಲ್ಪ ನಾನು 1-2 ತೆಗ್ದಿದ್ದೀನಿ ಕೂಡ, ಅಂದರೆ ಕೆಳಗಡೆ ಇರುವಂಥದ್ದು. ಅಂದರೆ ಆಗಿದೆ, ಈಗ ತಯಾರಾಗಿದೆ. ಮಧ್ಯದಲ್ಲಿ ನಮ್ಮ ಹಸ್ಬೆಂಡಿಗೆ ಮತ್ತು ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಯಿತು, ಆದ್ದರಿಂದ ನಾನು ತೆಗ್ದಿದ್ದೀನಿ. ನಂತರದಲ್ಲಿ ಅವರೆಲ್ಲ ಸ್ಕೂಲು ಆಫೀಸೆಲ್ಲ ಕಳಿಸಾದ್ಮೇಲೆ
ನಂತರದಲ್ಲಿ ನಾನು ಈಗ ಕೂತ್ಕೊಂಡು ತಿಂತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಈಗ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಈಗ ಮೂಡೆ ಇಡ್ಲಿನ ಇಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಆರಾಮಾಗಿ ಬಿಚ್ಬೋದು. ಬಿಸಿ ಬಿಸಿ ಇದ್ದಾಗ ನೀವು ಬಿಚ್ತೀರಾ ಅಂತ ಹೇಳಿದ್ರೆ ಅಂಟ್ಕೊಂಡ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಇಲ್ಲಿ ನೋಡಿ ನಾನು ಚಟ್ನಿ ಕೂಡ ಮಾಡಿದ್ದೆ, ಹಾಗೂ ಕೆಸುವಿನ ಎಲೆಯ ಒಂದು ಕರಗಲಿ ಕೂಡ ಮಾಡಿದ್ದೆ, ಹಾಗೂ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ. ಇದೆಲ್ಲ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡಿರುವಂಥದ್ದು. ಈಗ ನೋಡಿ ಇಡ್ಲಿನ ಕಟ್ ಮಾಡ್ತಿದ್ದೀನಿ. ನೀವು ಮೇಲುಗಡೆ ನೀವು ಒಂದು ಬಳ್ಳಿ ಕಟ್ಟಿದ್ರಲ್ಲ ಅದನ್ನು ಕೂಡ ಬಿಚ್ಕೋಬೋದು, ಇಲ್ಲಾಂದರೆ ಈ ರೀತಿ ಕಟ್ ಮಾಡಿ ಕೂಡ ತೆಗಿಬೋದು. ನೋಡಿ ಈಸಿಯಾಗಿ ಬರುತ್ತೆ, ಮತ್ತು ಎಲ್ಲೂ ಕೂಡ ನೋಡಿ ಅಂಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ, ಮತ್ತು ಒಂದು ಸ್ಪೆಷಲ್ ಒಂದು ಫೀಲಿಂಗ್ ಕೊಡುತ್ತೆ ಈ ಇಡ್ಲಿ ತಿನ್ನುವಾಗ. ಏನೋ ನಮ್ಮೂರಲ್ಲಿ ನಾವೆಲ್ಲ ಸದ್ಯಕ್ಕೆ ಈಗ ಸಣ್ಣವರಿದ್ದಾಗೆಲ್ಲ ಅವು ತಿಂತಿದ್ವಲ್ಲ, ಈಗೆಲ್ಲ ಬ್ಯುಸಿ ಲೈಫ್ ಆಗಿರೋದ್ರಿಂದ ಕಡಿಮೆ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀವಿ ಅಷ್ಟೇ. ಈ ರೀತಿ ಮಾಡಿ ತಿನ್ನೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ, ಮತ್ತು ಏನೋ ಒಂಥರ ಸ್ಪೆಷಲ್ ತಿಂದಂಗೆ ಅನಿಸುತ್ತೆ. ನೋಡಿ ಈ ರೀತಿಯಾದ ಮೂಡೆ ಇಡ್ಲಿ ನೀವು ಕೂಡ ಮಾಡ್ಕೋಬೋದು. ಮತ್ತು ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂತ. ಈ ರೀತಿ ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ.